ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಸಬ್ಜೆಕ್ಟ್ ಯಾವುದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಯಾವುದ್ರ ಮೇಲೆ ನೀವು ನಂಬಿಕೆನ ಇಡಬೇಕು, ಆ ಒಂದು ವಿಚಾರದ ಬಗ್ಗೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಲಿಕ್ಕೆ ಈ 6 ವಿಚಾರಗಳಲ್ಲಿ ನಂಬಿಕೆ ಇಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಇವತ್ತು ನೀವು ಯಾವುದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಆ ಕಂಪನಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೇನು, ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಯಾಕೆ ಕೆಲಸ ಮಾಡಬೇಕು, ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಏನು ಫ್ಯೂಚರ್ ಇದೆ, ಇದನ್ನು ನೀವು ತಿಳ್ಕೊಂಡಾಗ ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಬಗ್ಗೆ ನಿಮಗೆ ಒಂದು ಗಾಢವಾದ ನಂಬಿಕೆ ಬೆಳೆಯುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರನೇ ಒಂದು ಇಂಪಾರ್ಟೆಂಟ್ ಸ್ಲೈಡನ್ನು ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಹೇಗೆ ಬೂಮ್ ಆಗ್ತಾ ಇದೆ ಇಂಡಿಯಾದಲ್ಲಿ ಅಂತಂದರೆ, ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು PG ಡಿಪ್ಲೊಮೊ ಕೋರ್ಸ್ ಶುರುವಾಗಿರುವಂಥದ್ದು ಸ್ನೇಹಿತರೆ. ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಕೋರ್ಸ್ ಶುರುವಾಗಿರುವಂಥದ್ದು ಶೂಲಿನಿ ಯೂನಿವರ್ಸಿಟಿ ಅಂತೇಳಿ. ಸೊ ಇದಕ್ಕೆ ಫೀಸ್ ಕೇಳಿದರೆ ನಿಮಗೆ ಶಾಕ್ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆ ಒಂದು ವರ್ಷಕ್ಕೆ 1.5 ಲಕ್ಷ ಫೀಸ್ ಇದೆ. 2 ಸೆಮಿಸ್ಟರ್ ಇರುತ್ತೆ. 75,000 ಒಂದು ಸೆಮಿಸ್ಟ್ರಿಗೆ ಲೆಕ್ಕ. ಆ್ಯಂಡ್ ಇದಕ್ಕೆ ನೀವು ಅಡ್ಮಿಷನ್ ಆಗಬೇಕು ಅಂತಂದರೆ ಕಂಪಲ್ಸರಿ ನೀವು ಯಾವುದಾದ್ರೂ ಒಂದು ಡಿಗ್ರಿ ಮಾಡ್ಕೊಂಡಿರಲೇಬೇಕು. ಡಿಗ್ರಿ ಮಾಡಿರೋರಿಗೆ ಮಾತ್ರ PG ಡಿಪ್ಲೊಮೊ ಕೋರ್ಸನ್ನು ತಗೊಳ್ಳಿಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಒಂದು ಕಂಡೀಷನ್ ಇದೆ. ಮಿನಿಮಮ್ ನೀವು ನಿಮ್ಮ ಗ್ರ್ಯಾಜುಯೇಷನ್ನ 50%ಗಿಂತ ಹೆಚ್ಚು ಮಾರ್ಕ್ಸಲ್ಲಿ ನೀವು ಸ್ಕೋರ್ ಮಾಡಿರಬೇಕು. ಆವಾಗ ಮಾತ್ರ ನೀವು ಈ ಒಂದು ಕೋರ್ಸನ್ನು ಅಕ್ಸೆಸ್ ಮಾಡಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ, ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ. ನಾಳೆ ದಿನಗಳಲ್ಲಿ ಕರ್ನಾಟಕದ ಭಾರತಾದ್ಯಂತಹ ಪ್ರತಿಯೊಂದು ಯೂನಿವರ್ಸಿಟಿಗಳಲ್ಲೂ ಕೂಡ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೋರ್ಸ್ಗಳು ಲಾಂಚ್ ಆಗುತ್ತೆ. ಲಕ್ಷಾಂತರ ರೂಪಾಯಿ ಫೀಸನ್ನು ಪೇ ಮಾಡಿ ಈ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಈ ಇಂಡಸ್ಟ್ರಿಗೆ ಬಂದು ಜಾಯ್ನ್ ಆಗುವಂತಹ ದಿನಗಳು ಜಾಸ್ತಿ ದೂರ ಇಲ್ಲ. ಇವಾಗ ಜಸ್ಟ್ 18 ವರ್ಷ ತುಂಬಿದರೆ ಸಾಕು, ಏನೂ ಎಜುಕೇಷನ್ ಇಲ್ಲ ಅಂದ್ರೂ ಈ ಇಂಡಸ್ಟ್ರಿಗೆ ಜಾಯ್ನಿಂಗ್ ಮಾಡ್ಕೊಳ್ಳುವಂಥ ಅವಕಾಶ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಎಜುಕೇಷನ್ ಮಾಡಿಕೊಂಡೇ, ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡೇ ಬರುವಂತಹ ದಿನಗಳು ಜಾಸ್ತಿ ದೂರ ಇಲ್ಲ. ಅದಕ್ಕೆ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಇದು ಜಸ್ಟ್ ಒಂದು ಬಿಗಿನಿಂಗ್. ಸೊ ಇದ್ರ ಫ್ಯೂಚರ್ ನಿಮಗೆ ಅರ್ಥ ಆಗ್ತಾ ಇದೆ. ಜನ ಎಜುಕೇಷನ್ ಮಾಡಿ, ಅದು ಕೂಡ PG ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡು ಬರುವಂಥ ದಿನಗಳು ಶುರುವಾಗ್ತಾ ಇದೆ. ಅಂದರೆ ಇದು ಫ್ಯೂಚರ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇವತ್ತು ನಮ್ಮ ಪೇರೆಂಟ್ಸಿಗೂ ನಾವು ಎಸ್ ಎ ಪ್ಯಾರೆಂಟ್ ಆಗಿ ಯೋಚನೆ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ನಮ್ಮ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾಯಿದ್ರು, ನನ್ನ ಮಗನಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಆ್ಯಂಡ್ ಒಂದು ಒಳ್ಳೆ ಡಿಗ್ರಿ ಮಾಡಿಸಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಸ್ಬಿಟ್ರೆ ನನ್ನ ಜವಾಬ್ದಾರಿ ಕಂಪ್ಲೀಟ್ ಆದಾಗೆ ಅಂತೇಳಿ ನಮ್ಮ ಪೇರೆಂಟ್ಸ್ ಯೋಚನೆ ಮಾಡ್ತಾಯಿದ್ರು. ಬಟ್ ಈಗ ನಾವು ಎಸ್ ಎ ಪೇರೆಂಟಾಗಿ ಏನು ಯೋಚನೆ ಮಾಡ್ತೀವಿ ಅಂದರೆ, ಎಜುಕೇಷನ್ ಕೊಡಿಸ್ತೀವಿ, ಬಟ್ ಆ ಎಜುಕೇಷನಲ್ಲೂ ಕೂಡ ಯಾವುದು ಒಳ್ಳೆ ಫ್ಯೂಚರ್ ಇರುವಂತಹ ಡಿಗ್ರಿ ಕೋರ್ಸಸ್ ಇದೆ, ಎಲ್ಲಿ ಗ್ಯಾರಂಟಿ ಒಂದು ಒಳ್ಳೆ ಸಂಬಳ ಸಿಗುವಂಥ ಕೆಲಸ ಸಿಗುತ್ತೆ, ಅದನ್ನೇ ಫೈಂಡ್ ಔಟ್ ಮಾಡೋದಕ್ಕೆ ಯೋಚನೆ ಮಾಡ್ತಿರ್ತೀವಿ. ಅದನ್ನು ಹುಡುಕಿ ಆ ಒಂದು ಕೋರ್ಸಿಗೆ ನಮ್ಮ ಮಕ್ಕಳನ್ನ ಜಾಯ್ನಿಂಗ್ ಮಾಡಿಸ್ತಾ ಇರ್ತೀವಿ. ಅದೇ ಥರ ಫ್ಯೂಚರ್ ಡೇಸಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತೇಳಿ ಯಾವಾಗ ಇವತ್ತಿನ ಜನ್ರೇಷನ್ನ ಪೇರೆಂಟ್ಸಿಗೆ ಅರ್ಥ ಆಗ್ತಾ ಹೋಗುತ್ತೆ, ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಯೂನಿವರ್ಸಿಟಿಗಳಲ್ಲಿ ಈ ಕೋರ್ಸ್ ಎಲ್ಲಿದೆ ಅನ್ನೋದನ್ನು ಹುಡುಕೊಂಡು ಜನ ಅಡ್ಮಿಷನ್ ಮಾಡಿಸಿ ಸ್ಟಾರ್ಟ್ ಮಾಡ್ತಾರೆ ತಮ್ಮ ಮಕ್ಕಳನ್ನ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸಿಗೆ. ಸೊ ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಬೈ ಡಿಫಾಲ್ಟ್ ಡಿಫ್ರೆಂಟ್ ಯೂನಿವರ್ಸಿಟಿಗಳಲ್ಲಿ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸನ್ನು ಲಾಂಚ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆಟೋಮೆಟಿಕಲಿ ಡಿಮ್ಯಾಂಡ್ ಜಾಸ್ತಿ ಆದಾಗೆ ಕೋರ್ಸ್ನ ಫೀಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಇಂಡಸ್ಟ್ರಿಯ ಬಗ್ಗೆ ಒಲವನ್ನು ತೋರಿಸುವಂತಹ ಆಸಕ್ತಿ ಜನರಲ್ಲಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಇದು ಜಸ್ಟ್ ಒಂದು ಎಕ್ಸಾಂಪಲ್. ಆ್ಯಂಡ್ ಎರಡನೇ ರೀಸನ್, ಇಂಡಸ್ಟ್ರಿಗೆ ಫ್ಯೂಚರ್ ಇದೆ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನೀವು ಬಿಲೀವ್ ಇಡ್ಬೋದು, ಇದರಲ್ಲಿ ನಾನು ಫ್ಯೂಚರ್ ಕಂಡ್ಕೊಳ್ಬೋದು ಅನ್ನೋದಕ್ಕೆ ಇನ್ನೊಂದು ರೀಸನ್ ಏನು ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದ್ರ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿರ್ತೀರ. ಇವತ್ತಿನ ಪ್ರಪಂಚದಲ್ಲಿ ಎಲ್ಲರಲ್ಲೂ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇರುವಂಥದ್ದು ದಟ್ ಇಸ್ ಕಾಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದರೆ 10 ಜನ ಕೆಲಸ ಮಾಡೋದನ್ನು ಒಂದು ರೋಬೋ ಅಥವಾ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಅದಕ್ಕೆ ChatGPT ಅನ್ನೋ ಒಂದು ಆ್ಯಪೇ ಬೆಸ್ಟ್ ಎಕ್ಸಾಂಪಲ್. ಸೊ ಎಸ್ಪೆಷಲಿ ಈ ಗ್ರಾಫಿಕ್ ಡಿಸೈನ್ಸ್ ಎಲ್ಲ ಅರ್ಧ ಗಂಟೆ 1 ಅವರಲ್ಲಿ ತಗೊಳ್ಳುವಂಥದ್ದು ಕೇವಲ ಸೆಕೆಂಡ್ಸಲ್ಲಿ ಇವತ್ತು ಕೆಲಸಗಳು ನಡೀತಾ ಇದೆ. ಸೊ ಇದ್ರ ಮುಖಾಂತರ ಏನಾಗ್ತಾ ಇದೆ ಅಂತಂದರೆ, ಎಷ್ಟೋ ಜನರ ಕೆಲಸಗಳು ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಎಷ್ಟೋ ಜಾಬ್ಸು, ಎಷ್ಟೋ ಜನರಿಗೆ ಬಾಗಿಲನ್ನು ಕ್ಲೋಸ್ ಆಗುವಂತಹ ದಿನಗಳು ಜಾಸ್ತಿ ದೂರ ಇಲ್ಲ. ಅದಕ್ಕೇ ದೊಡ್ಡ ದೊಡ್ಡ ಕಂಪ್ನಿಗಳು
ಅಮೆಝಾನ್ ಆಗಿರ್ಬೋದು ಅಥವಾ ರಿಲಯನ್ಸ್ ಆಗಿರ್ಬೋದು, ಈ ಥರ ದೊಡ್ಡ ದೊಡ್ಡ ಕಂಪನಿಗಳು ಅವರ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯೀಸ್ಗಳ ಸಂಖ್ಯೆನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಸಂಸ್ಥೆಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಒಂದು ಟೆಕ್ನಾಲಜಿನ ಅಳವಡಿಸ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ 100 ಜನಕ್ಕೆ ಸ್ಯಾಲ್ರಿ ಕೊಡುವಂಥ ಜಾಗದಲ್ಲಿ ಬರೀ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಒಂದು ಕಡೆ ತಿಂಗಳ ಸಂಬಳ ಕೊಡೋದು ಕೂಡ ತಪ್ಪುತ್ತೆ, ಆ್ಯಂಡ್ ಅವರಿಗೆ ನೋಡ್ಕೊಳ್ಳೋದು ಕೂಡ ತಪ್ಪುತ್ತೆ. ಈಗ ಹಲವಾರು ಫ್ಯಾಕ್ಟರ್ಸ್ಗಳನ್ನ ಇಟ್ಕೊಂಡು ಇವತ್ತು ಪ್ರತಿಯೊಬ್ಬರು ಕೂಡ ಟೆಕ್ನಾಲಜಿ ಶಿಫ್ಟ್ ಆಗ್ತಾ ಇದ್ದಾರೆ, ಕೆಲಸ ಮಾಡೋರ ಸಂಖ್ಯೆನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಇಂಡೈರೆಕ್ಟ್ಲಿ, ಸೊ ನಾಳೆ ಜಾಬ್ಸ್ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಕ್ರಿಯೇಟ್ ಆದಾಗ ಜನಗಳು ಹಣಕ್ಕೋಸ್ಕರ ಏನು ಮಾಡಬೇಕು? ಕೆಲಸ ಇಲ್ಲ ಅಂತಂದರೆ ಅವಾಗ ಬೇರೆ ಆಪ್ಷನ್ ಇಲ್ಲದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ. ಸೊ ಆಟೋಮೆಟಿಕಲಿ ಇಲ್ಲೂ ಕೂಡ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ. ಸೊ ಒಂದು ಕಡೆ ಎಲ್ಲಿ ಜಾಸ್ತಿ ಅರ್ನಿಂಗ್ಸ್ ಇದೆ, ಎಲ್ಲಿ ಜಾಸ್ತಿ ಫ್ಯೂಚರ್ ಇದೆ ಅಂತೇಳಿ ಪೇರೆಂಟ್ಸ್ ಯೋಚನೆ ಮಾಡಿ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಎಜುಕೇಷನ್ ಕೊಡಿಸ್ಲಿಕ್ಕೆ ಫೋಕಸ್ ಮಾಡಿದಾಗ ಬೈ ಡಿಫಾಲ್ಟ್ ಕೋರ್ಸಸ್ಗಳು ಹೆಚ್ಚಾಗುತ್ತೆ ಹಲವಾರು ಯೂನಿವರ್ಸಿಟಿಗಳಲ್ಲಿ. ಇನ್ನೊಂದು ಕಡೆ ಕೆಲಸಗಳು ಕಡಿಮೆ ಆಗ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸಗಳನ್ನ ಕಿತ್ಕೊಂಡು ಜನರಿಗೆ ಕೆಲಸಗಳು ಕಡಿಮೆ ಆದಾಗ ನನಗೆ ದುಡಿಮೆ ಮಾಡಲಿಕ್ಕೆ ಏನೂ ಕೆಲಸ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಬೇರೆ ಆಪ್ಷನ್ ಇಲ್ಲದೆ, ಬೇರೆ ದಾರಿ ಇಲ್ಲದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಬಂದು ಕೆಲಸ ಮಾಡುವಂತಹ ದಿನಗಳು ಜಾಸ್ತಿ ದೂರ ಇಲ್ಲ. ಸೊ ಒಂದು ಕಡೆ ಎಜುಕೇಷನ್ ವೈಸು ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಜನಗಳಿಗೆ ಕೆಲಸ ಇಲ್ಲ ಅನ್ನೋ ಒಂದು ರೀಸನ್ನು ಕೂಡ ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲವನ್ನು ಕೂಡ ಗಮನ ಹರಿಸಿದ್ರೆ ಅಥವಾ ಇದರೆಲ್ಲವನ್ನು ನೀವು ತಿಳ್ಕೊಂಡ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಎಂಥ ಫ್ಯೂಚರ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗೇ ಮುಂದಿನ ದಿನಗಳಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಅವಾಗ ನೀವು ಈ ಇಂಡಸ್ಟ್ರಿನ ಸೀರಿಯಸ್ ಆಗಿ ತೊಗೊಂಡು ವರ್ಕ್ ಮಾಡೋದಕ್ಕಿಂತ ಈಗಲೇ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಫ್ಯೂಚರನ್ನು ಪ್ರಿಡಿಕ್ಟ್ ಮಾಡಿ ಇವತ್ತೇ ಸೀರಿಯಸ್ ಆಗಿ ನಿಂತ್ಕೊಳ್ಳಿ. ಒಂದು ಬಿಸ್ನೆಸ್ನ ಸೀರಿಯಸ್ ಆಗಿ ತೊಗೊಳ್ಳಿ, ಸೀರಿಯಸ್ ಆಗಿ ವರ್ಕ್ ಮಾಡಿ. 5-10 ವರ್ಷ ಆದಮೇಲೆ ಎಲ್ಲರೂ ಸೀರಿಯಸ್ ಆಗಿ ತೊಗೊಂಡಿದ್ದ ಸಂದರ್ಭದಲ್ಲಿ ನೀವು ಸೀರಿಯಸ್ ಆಗಿ ವರ್ಕ್ ಮಾಡಿದ್ರೆ ವ್ಯಾಲ್ಯೂ ಇರಲ್ಲ ನಿಮಗೆ. ಇವತ್ತೇ ಸೀರಿಯಸ್ ಆಗಿ ತೊಗೊಂಡು ಈ ಒಂದು ಬಿಸ್ನೆಸ್ನ ನೀವು ವರ್ಕ್ ಮಾಡಿ ಒಳ್ಳೆ ಅಚೀವ್ಮೆಂಟ್ ಮಾಡಿದರೆ ಫ್ಯೂಚರಲ್ಲಿ ನಿಮಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಲೆ ಇರುತ್ತೆ, ಗೌರವ ಸಿಗುತ್ತೆ, ರೆಕಗ್ನಿಷನ್ ಸಿಗುತ್ತೆ. ಸೊ ಹಾಗಾಗಿ ನೀವು ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕಾ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮೇಲೆ ನಂಬಿಕೆ ಇಡಿ, ಇದ್ರ ಫ್ಯೂಚರ್ ಮೇಲೆ ನಂಬಿಕೆ ಇಡಿ. ಸೊ ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್, ನಿಮ್ಮ ಕಂಪನಿ ಮೇಲೆ ನೀವು ನಂಬಿಕೆ ಇಡಿ. ಸೊ ಒಂದು ಸಲ ನಿಮ್ಮ ಕಂಪನಿ ಮೇಲೆ ನೀವು ನಂಬಿಕೆ ಇಡಲಿಕ್ಕೆ ಹಲವಾರು ಫ್ಯಾಕ್ಟರ್ಸ್ಗಳನ್ನ ನೀವು ಕ್ರಾಸ್ ವೆರಿಫೈ ಮಾಡಬೇಕಾಗತ್ತೆ. ನಿಮ್ಮ ಕಂಪನಿ ಫ್ಯೂಚರ್ ಓರಿಯೆಂಟೆಡ್ ಕಂಪನಿನ, ಒಂದು ವಿಷನ್ ಓರಿಯೆಂಟೆಡ್ ಕಂಪನಿನ, ನಾಳೆ ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಇದು ಒಂದು ಒಳ್ಳೆ ಫ್ಯೂಚರ್ನ ಕೊಡುತ್ತಾ ಅನ್ನೋದಕ್ಕೆ ಹಲವಾರು ಫ್ಯಾಕ್ಟರ್ಸ್ ಇದೆ ಕ್ರಾಸ್ ಚೆಕ್ ಮಾಡಲಿಕ್ಕೆ. ಅದರಲ್ಲಿ ಕೆಲವು ಫ್ಯಾಕ್ಟರ್ಸ್ಗಳನ್ನ ಹೇಳಿರ್ತೀನಿ ಕ್ರಾಸ್ ವೆರಿಫೈ ಮಾಡಲಿಕ್ಕೆ ನಿಮ್ಮ ಕಂಪನಿ ಫ್ಯೂಚರ್ ಇದೆಯಾ ಇಲ್ವಾ ನಿಮ್ಮ ಕಂಪನಿಯಲ್ಲಿ ಅಂತ. ಮೊದಲನೇದು ವೆರಿ ಇಂಪಾರ್ಟೆಂಟ್, ಕ್ವಾಲಿಟಿ ಪ್ರಾಡಕ್ಟ್ಸ್ ಇರಬೇಕು, ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇರಬೇಕು. ನಿಮ್ಮ ಕಂಪನಿಯ ಪ್ರಾಡಕ್ಟ್ಸ್ನ ಯಾರಿಗೇ ಕೊಟ್ಟರೂ ಕೂಡ ಅವರು ಪ್ರಾಡಕ್ಟ್ ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ ಅಂತೇಳಿ ಯಾವಾಗ ನಿಮಗೆ ಅಪ್ರಿಷಿಯೇಟ್ ಮಾಡ್ತಾರೆ 100% ನಿಮ್ಮ ಕಂಪನಿಗೆ ಫ್ಯೂಚರ್ ಇದೆ ಅಂತೇಳಿ ಒಂದು ಪಾಯಿಂಟಲ್ಲಿ ನೀವು ಕ್ರಾಸ್ ವೆರಿಫೈ ಮಾಡ್ಬೋದು. ಇನ್ನು ಎರಡನೇದು, ಕಂಪನಿ ಓನರಿಗೆ ವಿಷನ್ ಇರಬೇಕು. ಅವರು ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಇಂಟೆನ್ಷನಿಂದ ಕೆಲಸ ಮಾಡ್ತಿರ್ಬೇಕು. ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಲಾಭಕ್ಕೋಸ್ಕರ ತಾನು ಕೋಟ್ಯಾಧಿಪತಿ ಆಗಲಿಕ್ಕೆ ಕಂಪ್ನಿ ನಡೆಸ್ತಿರಬಾರ್ದು. ಸೊ ಇದನ್ನು ಕೂಡ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಪೇಔಟ್ ಸ್ಟ್ರಕ್ಚರ್, ಈ ಕಡೆ ಕಂಪನಿಗೂ ಕೂಡ ಲಾಸ್ ಆಗ್ತಾ ಇರಬಾರ್ದು, ಹಂಗಂತೇಳಿ ಡಿಸ್ಟ್ರಿಬ್ಯೂಟಿವ್ಗೂ ಕೂಡ ಕಡಿಮೆ ಇರಬಾರ್ದು. ವಿನ್ ವಿನ್ ಸಿಚುಯೇಷನ್ ಅಂತ ಕರಿತೀವಿ. ಸೊ ಒಂದು ಕಡೆ ಕಂಪನಿನೂ ಕೂಡ ಒಂದಿಷ್ಟು ಲಾಭವನ್ನು ಇಟ್ಕೊಳ್ತಾ ಇರಬೇಕು, ಇನ್ನೊಂದು ಕಡೆ ಡಿಸ್ಟ್ರಿಬ್ಯೂಟಿವ್ ಕೂಡ ಒಂದು ಒಳ್ಳೆ ಬಿಸ್ನೆಸ್ ಪ್ಲ್ಯಾನ್ನ ಇನ್ಕಮ್ ರೂಪದಲ್ಲಿ ಕೊಡ್ತಾ ಇರಬೇಕು. ಸೊ ಈ ಥರ ಹಲವಾರು ಫ್ಯಾಕ್ಟರ್ಸ್ ಇದೆ. ಇವೆಲ್ಲ ಫ್ಯಾಕ್ಟರ್ಸ್ಗಳನ್ನ ನೀವು ಕ್ರಾಸ್ ವೆರಿಫೈ ಮಾಡಿದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಕಂಪನಿಗೆ ಫ್ಯೂಚರ್ ಇದೆ, ಕಂಪನಿಗೆ ಫ್ಯೂಚರ್ ಇದೆ. ಆ್ಯಂಡ್ ಇನ್ನೊಂದು ಪಾಯಿಂಟು, ತುಂಬ ವರ್ಷಗಳಾಗಿರಬೇಕು. ರೀಸೆಂಟ್ ಸ್ಟಾರ್ಟಪ್ ಕಂಪನಿಗಳ ವಿಚಾರದಲ್ಲಿ ಈಗ ಜಸ್ಟ್ 3 ತಿಂಗಳಾಗಿದೆ, 6 ತಿಂಗಳಾಗಿದೆ ಅಂತ ಅಂದಾಗ ಸ್ವಲ್ಪ ಕ್ವಶನ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ ಫ್ಯೂಚರ್ ಅನ್ನುವಂಥದ್ದು. ಅಟ್ಲೀಸ್ಟ್ ಒಂದು 2 ವರ್ಷ, 3 ವರ್ಷ, 5 ವರ್ಷ ಕಂಪ್ಲೀಟ್ ಮಾಡಿದರೆ ಎಲ್ಲೋ ಒಂದು ಕಡೆ ಕಂಪನಿನ ಲಾಂಗ್ ರನ್ ತೊಗೊಂಡೋಗಬೇಕು, ಫ್ಯೂಚರ್ನ ಕಟ್ಟಬೇಕು ಅನ್ನೋ ಇಂಟೆನ್ಷನಿಗೆ ಕಂಪ್ನಿ ರನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೋದು. ಸೊ ಹಾಗಾಗಿ ಎರಡನೇ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇವೆಲ್ಲ ಕ್ರಾಸ್ ವೆರಿಫೈ ಮಾಡ್ಕೊಂಡಿದ್ದ ಮೇಲೆ ನಿಮ್ಮ ಕಂಪನಿ ಮೇಲೆ ನಿಮಗೆ ನಂಬಿಕೆ ಇರಲಿ. ಯಾವಾಗ ನಾವು ಪ್ರಮೋಟ್ ಮಾಡುವಂಥ ಕಂಪನಿ ಮೇಲೆ ನಮಗೆ ನಂಬಿಕೆ ಇರಲ್ವೋ ಆವಾಗ ನಮಗೆ ಸಕ್ಸಸ್ ಸಿಗೋದು ತುಂಬ ಕಷ್ಟ, ರಿಸಲ್ಟ್ ಸಿಗೋದು ತುಂಬ ಕಷ್ಟ. ಜನ ನಮ್ಮನ್ನು ನಂಬಿ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಒಂದು ಟೀಮ್ನ ಕಟ್ಟೋದು ಕಷ್ಟ. ಯಾವಾಗ ಅಂದರೆ ನಮ್ಮ ಕಂಪನಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂದರೆ, ಆವಾಗ ನಾವು ಸ್ಟ್ರಾಂಗ್ ಆಗಿ ಈ ಕಂಪನಿನ ನಂಬಿ ಕೆಲಸ ಮಾಡಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯತೆಯೇ ಇಲ್ಲ ಜನರಿಗೆ, ಯಾಕಂದ್ರೆ ನಮಗೆ ನಂಬಿಕೆ ಇರಲ್ಲ. ಹಾಗಾಗಿ ನೀವು ನಿಮ್ಮ ಕಂಪನಿ ಮೇಲೆ ನೀವು ನಂಬಿಕೆ ಇಡಬೇಕು. ಇನ್ನು ಮೂರನೇದು, ನಿಮ್ಮ ಟೀಮ್ ಮೇಲೆ ನೀವು ನಂಬಿಕೆ ಇಡಬೇಕು. ಸೊ ಅಲ್ಟಿಮೇಟ್ಲಿ ಈ ಒಂದು ಬಿಸ್ನೆಸ್ನಲ್ಲಿ ಪ್ರತಿಯೊಬ್ಬರು ಕೂಡ ಫ್ಯೂಚರ್ ಡೇಸಲ್ಲಿ ಈ ಒಂದು ಇಂಡಸ್ಟ್ರಿನ ಸೀರಿಯಸ್ ಆಗಿ ತಗೊಳ್ಳುವಂಥದ್ದೇ ಪ್ಯಾಸಿವ್ ಇನ್ಕಮ್ಗೋಸ್ಕರ. ಅಂದರೆ ನಾಳೆ ನಾನು ಕೆಲಸ ಮಾಡಿಲ್ಲ ಅಂತ ಅಂದ್ರೂ
ನನಗೆ ಮಂತ್ಲಿ ಇನ್ಕಮ್ ಬರ್ತಾ ಇರಬೇಕು. ದಟ್ ಇಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್. ಆ ಒಂದು ಪ್ಯಾಸಿವ್ ಇನ್ಕಮ್ ಬರಬೇಕು ಅಂತ ಅಂದರೆ ಅದಕ್ಕೆ ಇರೋ ಒಂದೇ ಒಂದು ದಾರಿ, ಅದು ಟೀಮ್ನ ಕಟ್ಟೋದ್ರ ಮುಖಾಂತರ, ಟೀಮನ್ನು ದೊಡ್ಡ ಪ್ರಮಾಣದಲ್ಲಿ ಕಟ್ಟೋದ್ರ ಮುಖಾಂತರ ನೀವು ಪ್ಯಾಸಿವ್ ಇನ್ಕಮ್ನ ಪಡಿಲಿಕ್ಕೆ ಸಾಧ್ಯ. ಆ ಒಂದು ಟೀಮನ್ನು ಕಟ್ಟಬೇಕು ಅಂತ ಅಂದರೆ ಅದಕ್ಕೆ ನಿಮ್ಮ ಟೀಮ್ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮನ್ನು ನಂಬ್ಕೊಂಬಂದಿರುವಂಥ ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟು ಅವ್ರಿಗೆ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ, ಅವರಿಗೆ ನಾಲೆಡ್ಜನ್ನು ಪಾಸ್ ಮಾಡಿ, ಅವ್ರ ಜೊತೆ ನೀವು ನಿಂತ್ಕೊಂಡು ಅವ್ರ ಜೊತೆ ಫೀಲ್ಡ್ ವರ್ಕ್ ಮಾಡಿ ಅವ್ರನ್ನ ನಿಮ್ಮ ಥರ ಇಂಡಿಪೆಂಡೆಂಟ್ ಆಗಿ ಲೀಡರ್ಸ್ನಾಗೆ ತಯಾರು ಮಾಡಿದ್ರೆ ಮಾತ್ರ ನೀವು ಪ್ಯಾಸಿವ್ ಇನ್ಕಮ್ನ ಪಡಿಲಿಕ್ಕೆ ಸಾಧ್ಯ. ಸೊ ಅವರಿಗೆ ಟೈಮ್ ಕೊಡೋದಾಗಿರ್ಬೋದು, ಅವರಿಗೆ ನಾಲೆಡ್ಜ್ ಕೊಡೋದಾಗಿರ್ಬೋದು, ಅವ್ರ ಜೊತೆ ನಿಂತು ಫೀಲ್ಡ್ ವರ್ಕ್ ಮಾಡೋದಾಗಿರ್ಬೋದು, ಅವರಿಗೆ ಹಗಲು ರಾತ್ರಿ ಸಪೋರ್ಟ್ ಮಾಡೋದು, ಇವೆಲ್ಲವೂ ಯಾವಾಗ ನೀವು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಅವರ ಮೇಲೆ ನಿಮಗೆ ಒಂದು ಗಾಢವಾದ ನಂಬಿಕೆ ಇದ್ದಾಗ ಮಾತ್ರ. ಅಂದರೆ ನಾಳೆ ಇವರು ನನ್ನ ಫ್ಯೂಚರ್ ಲೀಡರ್ಸ್ ಆಗ್ತಾರೆ, ನಾನು ಕೆಲಸ ಮಾಡಿಲ್ಲ ಅಂದರೂ ಇವರು ಇಂಡಿಪೆಂಡೆಂಟ್ ಲೀಡರ್ಸ್ ಆಗ್ತಾರೆ ಅನ್ನೋ ನಂಬಿಕೆಯನ್ನು ಇಟ್ಕೊಳ್ಳಿ. 100% ನೀವು ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗ್ತೀರಾ. ಇನ್ನು 4ನೇದು, ನಿಮ್ಮ ಅಪ್ಲೈನ್ ಲೀಡರ್ಸ್ಗಳ ಮೇಲೆ ನಂಬಿಕೆ ಇಡಿ. ನಿಮ್ಮ ಕಂಪನಿ ಓನರ್ ಮೇಲೆ ನಂಬಿಕೆ ಇಡಿ. ಯಾವಾಗ ನಾವು ನಮ್ಮ ಲೀಡರ್ಸ್ಗಳ ಮೇಲೆ ನಂಬಿಕೆ ಇಡ್ತೀವಿ, ಅವರು ನಮ್ಮನ್ನು ಸಕ್ಸಸ್ಗೆ ಕರ್ಕೊಂಡು ಹೋಗ್ತಾರೆ, ಸಕ್ಸಸ್ಫುಲ್ ಮಾಡೇ ಮಾಡ್ತಾರೆ, ನನಗೆ ಒಳ್ಳೆ ಇನ್ಕಮ್ ಕೊಡಿಸ್ತಾರೆ, ನನ್ನ ಕನಸುಗಳನ್ನ ನನಸು ಮಾಡ್ತಾರೆ, ನನ್ನ ಗ್ರೋತ್ ಮಾಡೇ ಮಾಡ್ತಾರೆ ಅಂತೇಳಿ ನೀವು ಅವ್ರ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ಅವ್ರು ಹೇಳಿದ ಮಾತುಗಳನ್ನ ನೀವು ಸೀರಿಯಸ್ ಆಗಿ ತೊಗೊಳ್ಲಿಕ್ಕೆ ಸಾಧ್ಯ. ಆ್ಯಂಡ್ ಅವ್ರು ಹೇಳಿದ ಮಾತುಗಳನ್ನ ನೀವು ಫಾಲೋ ಮಾಡ್ಲಿಕ್ಕೆ ಸಾಧ್ಯ. ಯಾವಾಗ ಅಂದರೆ ಅವರ ಮೇಲೆ ನೀವು ನಂಬಿಕೆ ಇಟ್ಟಾಗ. ಸೊ ಇವತ್ತು ಈ ಬಿಸ್ನೆಸ್ನಲ್ಲಿ ಗೆಲ್ಲಬೇಕು ಅಂತ ಅಂದರೆ ನಿಮ್ಮ ಅಪ್ಲೈನ್ ಲೀಡರ್ಸ್ ಯಾರೆಲ್ಲ ಗೆದ್ದಿದ್ದಾರೆ ಈ ಬಿಸ್ನೆಸ್ಸಲ್ಲಿ, ಎಸ್ಪೆಷಲಿ ಸಕ್ಸಸ್ಫುಲ್ ಅಪ್ಲೈನ್ ಲೀಡರ್ಸ್ ಅಂತ ಕರಿತೀವಿ, ಯಾರು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದಾರೆ ಅವರ ಒಂದು ಮೆಂಟರ್ಶಿಪ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಅವರ ಒಂದು ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್ ನಿಮಗೆ. ಅವರ ಮಾರ್ಗದರ್ಶನದಲ್ಲಿ ನೀವು ನಡೆದಿದ್ದೇ ಆಯಿತು ಅಂತ ಅಂದರೆ 100% ನೀವು ಗೆಲ್ಲೋದು ಗ್ಯಾರಂಟಿ. ಹಾಗಾಗಿ ಅವರ ಮಾತುಗಳನ್ನ ನೀವು ಫಾಲೋ ಮಾಡಬೇಕು ಅಂದರೆ ಅವರ ಮೇಲೆ ನೀವು ನಂಬಿಕೆ ಇಡಿ. ಇನ್ನು 5ನೇ ಪಾಯಿಂಟ್, ಕಂಪನಿಯ ಟ್ರೈನಿಂಗ್ಸ್ ಆ್ಯಂಡ್ ಸಿಸ್ಟಮ್ ಮೇಲೆ ನಂಬಿಕೆ ಇಡಿ. ನಿಮ್ಮ ಕಂಪನಿ ಆಗಿರ್ಬೋದು, ಹಾಗೆ ನಿಮ್ಮ ಟೀಮ್ ಲೀಡರ್ಸ್ಗಳಾಗಿರ್ಬೋದು, ಹಲವಾರು ಟ್ರೈನಿಂಗ್ಸ್ಗಳಿಗೆ ನಿಮ್ಗೆ ಇನ್ವೈಟ್ ಮಾಡ್ತಾರೆ, ಬನ್ನಿ ಟ್ರೈನಿಂಗ್ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅಂತ. ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಯಾಕೆ ಅಂತ ಅಂದರೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಸಿಗೆ ಬರುವಂಥ ಸಂದರ್ಭದಲ್ಲಿ ನಮಗೆ 0% ನಾಲೆಡ್ಜ್ ಇರುತ್ತೆ. ಈ ಬಿಸ್ನೆಸ್ ಅಂದ್ರೆ ಏನು, ಈ ಬಿಸ್ನೆಸ್ ಯಾಕೆ ಮಾಡಬೇಕು, ಇದರಲ್ಲಿ ಫ್ಯೂಚರ್ ಏನಿದೆ, ಇದನ್ನು ಹೆಂಗೆ ಮಾಡಿದರೆ ನಾವು ಸಕ್ಸಸ್ಫುಲ್ ಆಗ್ತೀವಿ, ಏನೇನೂ ಗೊತ್ತಿರಲ್ಲ. ಇವೆಲ್ಲವನ್ನೂ ಕೂಡ ಕಲ್ತ್ಕೊಳ್ಳೋ ಜಾಗ ಎಲ್ಲಿದೆ ಅಂತ ಅಂದರೆ ಅದು ನಿಮ್ಮ ಸಂಸ್ಥೆ ಅಥವಾ ನಿಮ್ಮ ಟೀಮ್ ಲೀಡರ್ಸ್ ಆರ್ಗನೈಸ್ ಮಾಡುವಂತಹ ಟ್ರೈನಿಂಗ್ಸ್ನಲ್ಲಿದೆ. ಆ ಟ್ರೈನಿಂಗ್ಸ್ಗಳನ್ನ ಒಂದೂ ಕೂಡ ಮಿಸ್ ಮಾಡಿದಾಗೆ ನೀವು ಭಾಗವಹಿಸಿ. ಆವಾಗ ಮಾತ್ರ ನಿಮಗೆ ನಿಮ್ಮ ಕಂಪನಿ ಮೇಲೆ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಮೇಲೆ, ನಿಮ್ಮ ಲೀಡರ್ಸ್ಗಳ ಮೇಲೆ ನಂಬಿಕೆ ಬರಲಿಕ್ಕೆ ಸಾಧ್ಯ. ಇದನ್ನು ನಾನು ಫಾಲೋ ಮಾಡಿದ್ರೆ ನಾನು ಕೂಡ ಸಕ್ಸಸ್ ಆಗ್ತೀನಿ ಅಂತ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಸಿಸ್ಟಮ್ ಮೇಲೆ ನಂಬಿಕೆ ಇಡಿ. ನಿಮ್ಮ ಕಂಪನಿ ಪ್ರತಿಯೊಬ್ಬರು ಸಕ್ಸಸ್ ಆಗಲಿಕ್ಕೆ ಆ್ಯಂಡ್ ನಿಮ್ಮ ಟೀಮ್ ಲೀಡರ್ಸ್, ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬರು ಸಕ್ಸಸ್ ಆಗಲಿಕ್ಕೆ ಒಂದು ಸಿಸ್ಟಮ್ ಅಂತೇಳಿ ಡಿಸೈನ್ ಮಾಡಿರ್ತಾರೆ. ಆ ಒಂದು ಸಿಸ್ಟಮನ್ನು ನೀವು ಫಸ್ಟ್ ಕಲಿಬೇಕು, ಅದಾದ ಮೇಲೆ ಅದನ್ನು ಫಾಲೋ ಮಾಡಬೇಕು. 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ ಇಲ್ಲಿ. ಒಂದು, ನಿಮ್ಮ ಸಿಸ್ಟಮನ್ನು, ನಿಮ್ಮ ಕಂಪ್ನಿ ಸಿಸ್ಟಮನ್ನು, ನಿಮ್ಮ ಲೀಡರ್ ಸಿಸ್ಟಮನ್ನು ಕಲಿಬೇಕು ಆ್ಯಂಡ್ ಕಲ್ತಿರೋದನ್ನು ಫಾಲೋ ಮಾಡಬೇಕು. ಆವಾಗ ಮಾತ್ರ ನೀವು ಗೆಲ್ಲಿಕ್ಕೆ ಸಾಧ್ಯ. ಸೊ ನೀವು ಅದನ್ನು ಕಲಿಬೇಕು ಅಥವಾ ಫಾಲೋ ಮಾಡಬೇಕು ಅಂದರೆ ಅದರ ಮೇಲೆ ನೀವು ನಂಬಿಕೆ ಇಡಬೇಕು. ಇನ್ನು 6ನೇ ಪಾಯಿಂಟ್, ಕೊನೆಯ ಪಾಯಿಂಟ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಈ ಬಿಸ್ನೆಸ್ನ ಸೀರಿಯಸ್ ಆಗಿ ತೊಗೊಂಡ್ರೆ 100% ನಾನು ಸಕ್ಸಸ್ಫುಲ್ ಆಗ್ತೀನಿ ಅಂತೇಳಿ ನಿಮ್ಮ ಮೇಲೆ ನಿಮಗೆ ಯಾವಾಗ ನಂಬಿಕೆ ಇರುತ್ತೆ ಆವಾಗ ಮಾತ್ರ ಈ ಬಿಸ್ನೆಸ್ಸಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಅಂತ ಅಂದ್ಕೊಳ್ಳಿ. ಈಗ ನಾನು ಹೇಳುವಂಥದ್ದು, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಸಿಸ್ಟಮ್ ಬಗ್ಗೆ ಕಲಿಯುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಈ ಬಿಸ್ನೆಸ್ಸಲ್ಲಿ ಯಾರೆಲ್ಲ ಫೇಲ್ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಬೇಕಾದ್ರೆ ನೀವು ಮಾತಾಡಿಸಿ ನೋಡಿ, ಸಿಸ್ಟಮ್ ಬಗ್ಗೆ ಕಲ್ತಿದ್ದಾರಾ ಅಂತ ನೀವು ಕ್ರಾಸ್ ವೆರಿಫೈ ಮಾಡಿ. ಅವ್ರ ಸಿಸ್ಟಮ್ ಬಗ್ಗೆ ಕಲಿತೇ ಇರಲ್ಲ. ಪ್ರತಿಯೊಂದು ಕಂಪನಿಯಲ್ಲೂ ಅದರದ್ದೇ ಆದಂಥ ಸಿಸ್ಟಮ್ ಇರುತ್ತೆ ಸಕ್ಸಸ್ ಆಗಲಿಕ್ಕೆ. ಆ ಸಿಸ್ಟಮ್ನ ಕಲೀಲಿಕ್ಕೆ ಕನಿಷ್ಠ 1 ವರ್ಷ ನಾವು ಟೈಮ್ ಕೊಡಬೇಕು. ಅದಕ್ಕೇ ನಾನು ಹಲವಾರು ವೀಡಿಯೋಸ್ಗಳಲ್ಲಿ ಅಡ್ವೈಸ್ ಮಾಡ್ತಿರ್ತೀನಿ, ನೀವು ಜಾಯ್ನಿಂಗ್ ಆಗಿದಂತಹ ಡೇಟಿಂದ ನೆಕ್ಸ್ಟ್ 1 ವರ್ಷ ನೀವು ಕಲೀಲಿಕ್ಕೆ ಅಂತಲೇ ಟೈಮ್ ಕೊಡಿ. ಯುವರ್ ಫಸ್ಟ್ ಇಯರ್ ಇಸ್ ಲರ್ನಿಂಗ್ ಇಯರ್ ಅಂತ ಹೇಳ್ತೀವಿ. ಯಾರು ಮೊದಲನೇ ವರ್ಷ ನಿಮ್ಮ ಕಂಪನಿ ಸಿಸ್ಟಮನ್ನು ಆ್ಯಂಡ್ ನಿಮ್ಮ ಸಕ್ಸಸ್ಫುಲ್ ಟೀಮ್ ಲೀಡರ್ಸ್ ಅಂತ ಯಾರಾಡ್ತಾರೆ ಅವರ ಸಿಸ್ಟಮನ್ನು ಕಲೀಲಿಕ್ಕೆ ನೀವು 1 ವರ್ಷ ಟೈಮ್ ಕೊಟ್ಟಿದ್ದಾಯಿತು ಅಂತಂದರೆ 100% ಈ ಬಿಸ್ನೆಸ್ಸಲ್ಲಿ ನೀವು ಸಕ್ಸಸ್ ಆಗೋದಂತೂ ಗ್ಯಾರಂಟಿ, ಕಟ್ಟಿಟ್ಟ ಬುತ್ತಿ ಅಂತ ಅಂದ್ಕೊಳ್ಳಿ. ಸೊ ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಂತ ಸುಂದರವಾದ ವ್ಯಾಪಾರ ಅಥವಾ ಒಂದು ಬಿಸ್ನೆಸ್ ನಿಮ್ಮ ಜೀವನದಲ್ಲಿ ತಂದಿದ್ದಕ್ಕೆ 100% ನೀವು ದೇವರಿಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ. ಅಂಥ ಒಂದು ಅದ್ಭುತವಾದಂತಹ ಬ್ಯೂಟಿಫುಲ್ ಸಿಸ್ಟಮ್ ಅಥವಾ ಒಂದು ಬ್ಯೂಟಿಫುಲ್ ಬಿಸ್ನೆಸ್ ಅಂದರೆ ಅದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್. ಸೊ ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲಿಕ್ಕೆ ನಿಮ್ಮ ಬಿಸ್ನೆಸ್ಸಿಗೆ 3 ವ್ಯಾಕ್ಸಿನ್ಸ್ ಅಂತಲೇ ಕರೀತಾರೆ ಇದನ್ನು. ಅಂದರೆ ವ್ಯಾಕ್ಸಿನ್ ಅಂದರೆ ಏನು ಅನ್ನೋದು ನೀವು ಫಸ್ಟ್ ತಿಳ್ಕೊಳ್ಬೇಕು. ಯಾವುದೇ ಒಂದು ಅಡ್ವಾನ್ಸ್ ಆಗಿ ಒಂದು ಸಮಸ್ಯೆ ಆರೋಗ್ಯದಲ್ಲಿ ಬರಬಾರದು ಅನ್ನೋ ಕಾರಣಕ್ಕೆ ಒಂದು ವ್ಯಾಕ್ಸಿನ್ ಅಂತ ತಗೊಳ್ತೀವಿ. ಈಗ ಉದಾಹರಣೆಗೆ
ಚಿಕ್ಕ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಹಲವಾರು ವ್ಯಾಕ್ಸಿನ್ಸ್ಗಳನ್ನ ಹಾಕ್ಸ್ತಾರೆ. ಯಾಕೆ ಹಾಕ್ಸ್ತಾರೆ ಅಂತ ಅಂದರೆ ಅವುಗಳು ನಮ್ಮ ಮಕ್ಕಳಿಗೆ ಬರಬಾರ್ದು ಫ್ಯೂಚರ್ ಡೇಸಲ್ಲಿ. ಅದು ಪೋಲಿಯೋ ವ್ಯಾಕ್ಸಿನ್ ಆಗಿರ್ಬೋದು ಆ್ಯಂಡ್ ಕೋವಿಡ್ ವ್ಯಾಕ್ಸಿನ್ ಅಂತ ನಾವು ಹಾಕ್ಸ್ಕೊಂಡ್ವಿ ರೀಸೆಂಟಾಗಿ. ಸೊ ಅಂದರೆ ನಾಳೆ ಅದು ಬಂದ್ರೂ ಕೂಡ ನಮ್ಮ ಬಾಡಿಗೆ ಅಷ್ಟು ಅದು ಎಫೆಕ್ಟ್ ಮಾಡಬಾರ್ದು, ಸಮಸ್ಯೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ವ್ಯಾಕ್ಸಿನ್ ಹಾಕ್ಕೊಳ್ತೀವಿ. ಹಾಗೆ ಈ ಬಿಸ್ನೆಸ್ಸಲ್ಲಿ ಫೇಲ್ ಆಗಬಾರ್ದು ಅಂತ ಅಂದರೆ ಈ 3 ವ್ಯಾಕ್ಸಿನ್ಸ್ಗಳು ತುಂಬ ಇಂಪಾರ್ಟೆಂಟ್. ಸೊ ಅದರಲ್ಲಿ ಮೊದಲನೇದು, ನಿಮ್ಮ ಲೀಡರ್ಸ್ಗಳು, ನಿಮ್ಮ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆ್ಯಂಡ್ ಈ ಥರ ನಾವು ಏನು ಟ್ರೈನರ್ಸ್ಗಳಿದ್ದೀವಿ, ಸೊ ನಾವುಗಳು ರೆಕಮೆಂಡ್ ಮಾಡುವಂತಹ ಪುಸ್ತಕಗಳನ್ನ ಖರೀದಿ ಮಾಡಿ ಓದಿ. ತುಂಬ ಜನ ನಾನು ಗಮನಿಸಿದ್ದೀನಿ, ಪುಸ್ತಕವನ್ನು ಖರೀದಿ ಮಾಡ್ಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. 1ನೇ ಕ್ಲಾಸಿನ ಡಿಗ್ರಿ ಮುಗಿಸೋವರೆಗೂ ಕೂಡ ಎಷ್ಟೋ ಪುಸ್ತಕಗಳನ್ನ ಖರೀದಿ ಮಾಡಿ ಓದಿದ್ದೀವಿ, ಬಟ್ ಅದು ಯಾವ ಪುಸ್ತಕಗಳಿಂದನೂ ಕೂಡ ನಮ್ಮ ಫ್ಯೂಚರ್ ಗ್ಯಾರಂಟಿ ಆಗಿಲ್ಲ. ಆ್ಯಂಡ್ ಒಳ್ಳೆ ಇನ್ಕಮ್ ಲಕ್ಷಗಟ್ಟಲೆ ತೊಗೊಳ್ತೀವನ್ನೋ ಗ್ಯಾರಂಟಿ ಆಗಿಲ್ಲ. ಬಟ್ ಜಸ್ಟ್ ಇಲ್ಲಿ 500 ರೂಪಾಯಿ 1000 ರೂಪಾಯಿ ಸ್ಪೆಂಡ್ ಮಾಡಿದರೆ ನಿಮ್ಮ ಲೈಫ್ ಸೆಟ್ಲ್ ಆಗುತ್ತೆ, ಆ ಪುಸ್ತಕವನ್ನು ಓದಿದ್ರೆ ನೀವು ಜೀವನದಲ್ಲಿ ಉದ್ಧಾರ ಆಗ್ತೀರಾ ಅಂತ ಹೇಳಿದ್ರೆ ಆ 100 200 300 ರೂಪಾಯಿಗೆ ಯೋಚನೆ ಮಾಡ್ತಾರೆ. ಸೊ ಇಂಥ ಮನಸ್ಥಿತಿಯಲ್ಲಿ ನಾವಿದ್ದಾಗ ಹೇಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ನಿಮ್ಮ ಲೀಡರ್ಸ್ಗಳು ರೆಕಮೆಂಡ್ ಮಾಡುವಂಥ ಪುಸ್ತಕಗಳನ್ನ ಖರೀದಿ ಮಾಡಿ ಓದಿ. ಆ್ಯಂಡ್ ಡಿಫ್ರೆಂಟ್ ಟ್ರೈನಿಂಗ್ಸ್ಗಳನ್ನ ನಿಮ್ಮ ಕಂಪನಿ ಆರ್ಗನೈಸ್ ಮಾಡುತ್ತೆ, ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗಳನ್ನ ನಿಮ್ಮ ಕಂಪನಿ ಆರ್ಗನೈಸ್ ಮಾಡುತ್ತೆ. ಆ ಥರದ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಮಿಸ್ ಮಾಡದಾಗೆ ಭಾಗವಹಿಸಿ. ಇನ್ನು 3ನೇದು, ರೆಗ್ಯುಲರ್ ಆಗಿ ನಿಮ್ಮ ಜೊತೆ ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡ್ತಿರೋಂಥ ನಿಮ್ಮ ಲೀಡರ್ಸ್ ಯಾರು ಇರ್ತಾರೆ ಅವ್ರ ಜೊತೆ ರೆಗ್ಯುಲರ್ ಕಮ್ಯುನಿಕೇಷನಲ್ಲಿರಿ, ಒಂದು ಒಳ್ಳೆ ಸಂಬಂಧದಲ್ಲಿ ಅವ್ರ ಜೊತೆಲಿರಿ. ಅವರ ನಾಲೆಡ್ಜನ್ನು ಯಾವಾಗಲೂ ಕೂಡ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಈ 3ಅನ್ನೂ ಕೂಡ ನೀವು ಸಿಸ್ಟಮೆಟಿಕ್ ಆಗಿ ಫಾಲೋ ಮಾಡಿದ್ದೇ ಆಯಿತು ಅಂತಂದರೆ ಈ 3 ಕೂಡ ನಿಮ್ಮ ಫೇಲ್ಯೂರ್ ಆಗದೆ ಇರೋ ಹಾಗೆ, ನಿಮಗೆ ಫೇಲ್ಯೂರ್ ಬರ್ದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಸೊ ಯಾವಾಗಲೂ ಕೂಡ ಜೀವನ ಹೆಂಗಿರುತ್ತೆ ಅಂತಂದರೆ ನಮ್ಮ ಭಯ ಮತ್ತು ನಮ್ಮ ನಂಬಿಕೆಯ ಮಧ್ಯದ ಒಂದು ಹೋರಾಟ ಇರುತ್ತೆ. ನಮ್ಮ ಭಯ ಮತ್ತು ನಮ್ಮ ನಂಬಿಕೆ. ಸೊ ಎಲ್ಲಿ ಭಯ ಇರುತ್ತೆ ಅಲ್ಲಿ ನಾವು ಫೇಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಎಲ್ಲಿ ನಂಬಿಕೆ ಇರುತ್ತೆ ಅಲ್ಲಿ ವಿನ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ನಿಮ್ಮ ಭಯಕ್ಕಿಂತ ನಿಮ್ಮ ನಂಬಿಕೆ ದೊಡ್ಡದಾಗಿರಲಿ ಅಂತ ಹೇಳ್ತಾ, ಒಂದು ಫೋಟೋ ನಿಮಗೆ ಕಾಣಿಸ್ತಾ ಇದೆ. ಒಂದು ಬೆಕ್ಕು ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡ್ಕೊಳ್ತಾ ತನ್ನನ್ನು ಸಿಂಹ ಅಂತ ಅನ್ಕೊಳ್ತಾ ಇದೆ. ಸೊ ಅದಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಇರೋದಕ್ಕೆ ತನ್ನನ್ನು ತಾನು ಸಿಂಹ ಅಂತ ಅನ್ಕೊಳ್ತಾ ಇದೆ. ಸೊ ಅನ್ಕೊಳ್ಳೋದಕ್ಕೆ ಅಂಜಿಕೆ ಬೇಡ, ಜಿಪುಣತನ ಬೇಡ ಅಂತ ಹೇಳ್ತಾ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಕೂಡ ಸಕ್ಸಸ್ ಆಗಲಿ ಅಂತೇಳಿ ಇವತ್ತು ಕನ್ನಡದಲ್ಲಿ ಪುಸ್ತಕ ಇಲ್ಲದೇ ಇರೋ ಕಾರಣದಿಂದ, ಇಂಗ್ಲೀಷ್ ಆ್ಯಂಡ್ ಹಿಂದಿಯಲ್ಲೇ ಅತಿ ಹೆಚ್ಚು ಪುಸ್ತಕಗಳಿರೋದ್ರಿಂದ ಕನ್ನಡದಲ್ಲಿ ಪುಸ್ತಕವನ್ನು ಲಾಂಚ್ ಮಾಡಬೇಕು ಅನ್ನೋ ಕಾರಣಕ್ಕೆ 2 ಪುಸ್ತಕಗಳನ್ನ ಲಾಂಚ್ ಮಾಡಿದ್ದೀವಿ. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಅಂತೇಳಿ, ಇದು ನಿಮ್ಮನ್ನು ಲೀಡರ್ ಆಗಿ ತಯಾರಾಗಲಿಕ್ಕೆ ಈ ಪುಸ್ತಕ ಹೆಲ್ಪ್ ಮಾಡಿದರೆ, ಇನ್ನೊಂದು ಪುಸ್ತಕದ ನೆಟ್ವರ್ಕ್ ಮಾರ್ಕೆಟಿಂಗ್ನ ಗುಪ್ತ ರಹಸ್ಯಗಳು ಅಂತೇಳಿ. ಈ ಒಂದು ಪುಸ್ತಕ ನಿಮಗೆ ನಿಮ್ಮ ಟೀಮ್ನಲ್ಲಿ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ 2 ಪುಸ್ತಕಗಳು ನಿಮಗೆ ಬೇಕಾದರೆ, ಸೊ ನಂಬರ್ನ ನಾನು ಮೆನ್ಷನ್ ಮಾಡಿದ್ದೀನಿ, ಆ ನಂಬರ್ಗೆ ವಾಟ್ಸಪ್ಪಿಗೆ ನೀವು ಮೆಸೇಜ್ ಮಾಡಿ ಈ ಬುಕ್ ಬೇಕು ಅಂತೇಳಿ ನಿಮಗೆ ಪುಸ್ತಕವನ್ನು ತಲುಪಿಸುವಂತಹ ಕೆಲಸ ನಮ್ಮ ಟೀಮ್ ಮಾಡುತ್ತೆ. ಅದೇ ಥರ ಈಗೇನು ನಾನು ನಿಮಗೆ ಒಂದು ಸ್ಲೈಡ್ಸ್ಗಳ ಮುಖಾಂತರ ಈ ಒಂದು ವಿಡಿಯೋವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ, ಆ ಸ್ಲೈಡ್ಸ್ಗಳು ಕೂಡ ಈ ಒಂದು ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ಈ ಒಂದು ನೋಟ್ಸ್ ಬೇಕು ಅಂತೇಳಿ ನಿಮಗೆ ಆ ನೋಟ್ಸನ್ನು ಕೂಡ ಕಳಿಸೋ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ಏನು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಟೀಮ್ನಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಆಲ್ ದ ಬೆಸ್ಟ್.